ವ್ಯಕ್ತಿ ಕರಪ್ಪೂರ್ ಅವರು. ಗೆಳೆಯರ ಬಳಗದವರ ವತಿಯಿಂದ ಅವರಿಗೆ ಗೌರವ ವಿಧಿ ನಮನ ಸಲ್ಲಿಸಿದ್ದಾರೆ. ಇವಾಗ ಶ್ರೀಯುತ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಶಿಮಡಿ ಸರ್ ಅವರು ಈಗ ನುಡಿ ನಮನವನ್ನು ವ್ಯಕ್ತಪಡಿಸಬೇಕಂತ ಹೇಳಿ. ಇತ್ತೀಚೆಗೆ ನಮ್ಮೆಲ್ಲರನ್ನಾಗಲಿರುವಂತಹ ನಾಗಶ್ರೀ ಧನ್ಪೂರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಬ್ಬ ವ್ಯಕ್ತಿ ಅಳಿದ ಮೇಲೆ ಏನು ಉಳಿತದೆ ಅಂತ ನೋಡಿದಾಗ ನಾಗಶೆಟ್ಟಿ ಬಗ್ಗೆ ಜನ ಮಾತಾಡ್ಕೊಳ್ಳುವಾಗ ಸಂಸ್ಕಾರದ ಸಂದರ್ಭದಲ್ಲಿ ಬಂದಂಥ ಜನ ಇವತ್ತು ಈ ಒಂದು ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಬಂದಂಥ ರೀತಿ ನೋಡಿದರೆ ನಾಗಶೆಟ್ಟಿ ಹೇಗಿದ್ದರು ಅಂತ ಅದೊಂದು ಅಳತೆ ಮಾಡಲಿಕ್ಕೆ ವ್ಯಕ್ತಿತ್ವದ ತೂಕ ಅಂತ. ಎಲ್ಲರ ಮಾತಿನಲ್ಲಿ ಒಂದೇ, ಮನುಷ್ಯ ನೇರವಾಗಿ ಮಾತಾಡ್ತಿದ್ರು, ಯಾರಿಗೆ ನೋವಾದರೂ ಮಾತಾಡ್ತಿರಲಿಲ್ಲ, ಕ್ರಿಯಾಶೀಲ. ನಾಗಶೆಟ್ಟಿ ಶಬ್ದ ಸಂಪತ್ತು, ಪದ ಸಂಪತ್ತು ನೋಡ್ರೆ ಭಾಳ ಅಚ್ಚರಿ ಅನಿಸ್ತು. ಯಾರು ಭೇಟಿ ಆಗ್ತಾರೋ ಅವ್ರ ಬಗ್ಗೆ 5ರಿಂದ 10 ನಿಮಿಷ ಅವಾಗಿಂದವಾಗೆ ಮಾತಾಡುವಂಥ ಸಾಮರ್ಥ್ಯ ನಾಗಶೆಟ್ಟಿ ಕಡೆ. ತಕ್ಷಣ ಅವ್ರು ಕಂಡ್ರೆ ಸಾಕು, ಅದು ವೇದಿಕೆನೇ ಇರಬೇಕಂತಿಲ್ಲ, ಅದೊಂದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಎಷ್ಟು ಸಮಯ ತಗೋತದೋ ಅಷ್ಟು ಸಮಯ ಅವ್ರ ಪರಿಚಯ ಹೇಳುವಂಥ, ಅವ್ರ ಸಾಧನೆ, ಅವ್ರೇನೇನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಯಾರ ಹಿಂಗೆ ಹೇಳುವಂಥ ಸಾಮರ್ಥ್ಯ ನಾಗಶೆಟ್ಟಿಗೆ. ಇದು ಯೋಚನೆ ಮಾಡಿದ್ರೆ ಭಾಳ ದೊಡ್ಡ ಮಾತದ. ನಾಗಶೆಟ್ಟಿ ಹೆಂಗೆ, ಎಲ್ಲಿಂದ ಬಂದಿತ್ತು ಇಷ್ಟೆಲ್ಲ, ಯಾವ ಮೂಲದಿಂದ, ಅದೊಂದು ದೊಡ್ಡ ಜ್ಞಾನನೇ. ನಾ ಯಾವತ್ತೂ ನೋಡ್ತಿದ್ದೆ, ಯಾವುದೇ ಕೆಲಸ ಒಪ್ಪಿಸ್ಲಿ ಆ ಕೆಲಸ ಹೆಂಗಂದ್ರೆ ಅದು ಈ ವಯಸ್ಸಿನಾಗೂ ಅದೇ 56 ಆಗಿತ್ತಲ್ಲ, ಈಗಲೂ ಹಾಗೇನೆ. ನಾವು ನೋಡಿದ್ದು 20 ಹಾಗೆ 56 ಹಾಗೆ, ಏನೂ ವ್ಯತ್ಯಾಸ ಇಲ್ಲ. ಮೊನ್ನೆ ತನ 10 ನಿಮಿಷ ಮುಂಚೆನೂ ಅದೇ ಚಟುವಟಿಕೆ. ಇದು ವಿಶೇಷ ವ್ಯಕ್ತಿಗಳಲ್ಲಿ ಬರ್ತದೆ. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಇದ್ದವರಲ್ಲಿ ಯಾರಲ್ಲಿಯೂ ಅಂಥ ಅಷ್ಟು ಚಟುವಟಿಕೆ ಇಲ್ಲಿ ನಾಗಶೆಟ್ಟಿ ಈ ಕಡೆ ಏನಿತ್ತಲ್ಲ ಅದು ಯಾರಲ್ಲಿ ಸಿಗೋದಿಲ್ಲ. ನಾವು ದೊಡ್ಡ ದೊಡ್ಡ ಪ್ರವಾಸ ಮಾಡಿದೆವು, ಸಮ್ಮೇಳನಕ್ಕೆ ಹೋಗೋತ್ತಿಗೆ ಮುಂದಿನ ಡ್ರೈವರ್ ಮಗಳಕ್ಕೆ ಕುಂತ್ರೆ ಬೆಳಗಾಗತ್ತನ ಅದು ಹಗಲಿದ್ದಂಗೆ. ಅದು ಡ್ರೈವರು ನಗಿಸ್ಕೊಳ್ತಾ ಹೊಂಟ್ರು, ಅವ ಎಲ್ಲಿದ್ದ ಅನ್ನೋದು ಅವನಿಗೆ ನಿದ್ದೆ ಅನ್ನೋದು ಶಬ್ದನೇ ಗೊತ್ತಾಗ್ತಿಲ್ಲ. ಅವರಿಬ್ಬರು ಎಲ್ಲಿ ಚಾ ಕುಡ್ಲಕ್ಕೆ ನಿಲ್ತಿದ್ರು, ಏನು ಮಾತು ಹೇಳ್ತಿದ್ರು, ಯಾವ ವಿಷಯ ತೆಗಿತಿದ್ರು. ಯಾವುದೇ ಸಮಾನಕ್ಕೆ ಹೋಗಲಿ ಮುಂದಿನ ಸ್ಥಾನ ನಾಗಶೆಟ್ಟಿಗೆ ಇರ್ತಿತ್ತು. ಇನ್ನು ಲೇಖನ ಪತ್ರಿಕೆ ನೋಡಿದ್ರೆ, ವಾರ ಪತ್ರಿಕೆ, ಕ್ರಾಂತಿಭೂಮಿ, ಯಾರ ಬಗ್ಗೆ, ಎಲ್ಲರ ಬಗ್ಗೆ ಅದರ ಎಲ್ಲರೂ ಪರಿಚಯ. ಇಲ್ಲಿ ಈ ಬೀದರ್ದಾಗ ಯಾವ್ಯಾವ ಕ್ಷೇತ್ರದಾಗ ಯಾರ್ಯಾರು ಕೆಲಸ ಮಾಡ್ಯಾರ, ಅವರು ವ್ಯಾಪಾರ ಇರಲಿ, ಸಾಹಿತಿಗಳಿರಲಿ, ಕ್ರೀಡಾಪಟುಗಳಿರಲಿ, ರಾಜಕಾರಣಿಗಳಿರಲಿ, ಎಲ್ಲರ ಬಗ್ಗೆ ಒಂದು ಸಕಾರಾತ್ಮಕ ವಿಚಾರ. ಮತ್ತು ಯಾರಿಗೂ ಅದು ವರ್ಣನೆ ಅನ್ನಿಸ್ತಿದ್ದಿಲ್ಲ. ಅದು ಅಷ್ಟು ಅವ್ರು ಹೆಂಗಾರ ಹಂಗೆ ಇರ್ತಿತ್ತು ಅದು ಮಾತು. ಅಷ್ಟು ಆ ಒಂದು ಪ್ರತಿಭೆನೇ, ಅದೊಂದು ದೊಡ್ಡ ಪ್ರತಿಭೆನೇ. ನಿಜವಾಗಿಯೂ ಅಂಥ ವ್ಯಕ್ತಿ ಕಳ್ಕೊಂಡು ನಿಜವಾಗಿಯೂ ಹಾನಿ ಇದ್ದಿತ್ತು. ಇದು ನಾವು ತುಂಬಲಾರದು ನಷ್ಟ ಅಂತ ಪದ ಬಳಸ್ತೇವೆ, ನಿಜವಾಗಿಯೂ ನಾಗಶೆಟ್ಟಿಗೆ ಅನ್ವಯಿಸ್ತದೆ ಅದು. ತುಂಬಲಾರದು ನಷ್ಟ ಅನ್ನೋದು, ಯಾಕಂದರೆ ಈ ದಿನಪತ್ರಿಕೆ ಶುರುವಾಗಿ
ಅದು ಇನ್ನೂ ಭಾಳ ಇದರದ ಕೆಲಸ ಮಾಡ್ತಿತ್ತು. ಇವತ್ತು ಓದುವ ಜನ ಹೆಚ್ಚು ಬೆಳೀತಾ ಅದ ಹಿಂದಿಗಿಂತಲೂ. ಹಾಗಾಗಿ ಇವತ್ತೇನು ನೀವೆಷ್ಟು ಜನ ಬಂದದ್ದು, ಅವತ್ತು ಜನ ಬಂದದ್ದು, ಬರಲಾರ್ದವ್ರು ಮಾತಾಡಿದ್ರು ಯಾರು ಎಲ್ಲರಿಗೂ ಪರಿಚಯ. ನಾಗಶೆಟ್ಟಿ ಇವ್ರು ಯಾರು ಅಂತ ಯಾರೂ ಕೇಳಿಲ್ಲ. ಮೊನ್ನೆ ತೀರ್ಕೊಂಡ್ರಲ್ಲ ಅವ್ರು ಯಾರು ಅಂತ ಯಾರು ಕೇಳಿಲ್ಲ. ಎಲ್ಲರಿಗೂ ನಾಗಶೆಟ್ಟಿ ಮುಖ ಗೊತ್ತು. ಒಂದಿಲ್ಲ ಒಂದು ಸಲ ಭೇಟಿಯಾಗ್ಯದ ಬೀದರ್ ನಗರ ಜಿಲ್ಲೆ ಪೂರ. ಇವು ಎಷ್ಟೋ ಜನ ಅಂತೀವಿ ನಾವು ನೋಡಿರ್ಬೇಕು ಒಂದು ಸಲ ಅಂತ ಹಿಂಗೆ ಅಂತೇವೆ. ಯಾರ್ದರ ಬಗ್ಗೆ ಮಾತಿಗೆ ಬಂದ್ರೆ ನಾಗಶೆಟ್ಟಿದ ಹಂಗಿದ್ದೀರಿ. ಮೊನ್ನೆ ಭೇಟಿಯಾಗಿತ್ತು ರೀ, ಒಂದು ವಾರ ಭೇಟಿಯಾಗಿತ್ತು ರೀ, ಅಥವಾ ಯಾವುದೋ ಒಂದು ಘಟನೆ ನೆನೆಸ್ಕೊಂಡು ಮಾತಾಡಿದ್ದಿದೆ. ಅಂಥ ವ್ಯಕ್ತಿ ನಾವು ಕಳ್ಕೊಂಡಿದ್ದೇವೆ ನಿಜವಾಗಿಯೂ. ಈಗ ಉಳಿದದ್ದು ನೆನಪು, ಅವ್ರು ಬರೆದಂಥ ಬರಹ, ಅವ್ರು ಬಿಟ್ಟು ಹೋಗಿದ್ದಾರೆ, ನೆನಪುಗಳು ಬಿಟ್ಟು ಹೋಗಿದ್ದಾರೆ. ಅವರು ಸಂಬಂಧಿಸಿದಂಥ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಒಳಗಡೆ ಬರುತ್ತೆ, ನೋವು ಇರ್ತದೆ. ಅದು ಅಷ್ಟು ಸರಳ ಅಳಿಸ್ಲಿಕ್ಕೆ ಆಗಲಾರ್ದಂಥ ಮಾತು. ಇಲ್ಲಿಗೆ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.